ಯವ್ವ ಲಕ್ಷ್ಮವ್ವ, ಹಿಂಗೆ ಯಾಕೆ ಮಾಡಕತ್ತಮ್ಮ? ಇವತ್ತು ನಿನ್ನ ಪೂಜೆ ಅದ ಅಂತೇಳಿ ಜನ ಜಾಸ್ತಿ ಬರ್ತಾರೆ, ವ್ಯಾಪಾರ ಮಾಡ್ತಾರೆ ಅಂತೇಳಿ ಆ ಪೇಟೆಗಿಂದು ನಾ ಸಾಲ ಮಾಡಿ ಹಣ್ಣು ಹೂವು ಕಾಯಿ ಮತ್ತು ಅಂಗಡಿ ಸಾಮಾನೆಲ್ಲ ತಂದುಬಿಟ್ಟಿನಿ. ಈಗ ಒಬ್ಬರು ಜನ ಬರೋಲ್ರು. ಈಗ ಬೆಳಗ್ಗೆ 10 ಗಂಟೆ ಆಯ್ತು, ನೀನು ಪೂಜೆ ಮಾಡಿದೆ. ಈಗ ಇನ್ನು ಯಾವಾಗ ಬರ್ತಾರೋ ಏನೋ. ನನಗಂತೂ ಮುಂಜಾನೆಯಿಂದ ನೋಡಿ ನೋಡಿ ಸಾಕಾಗ್ಬಿಡುತ್ತೆ. ಎಲ್ಲಿ ನನ್ನ ಮನೆಗಿಲ್ಲಾರ್ದಂಗೆ ಹೊರಗೆ ಹೋಗ್ತೇನೆ ನನಗೆ ಅನ್ಸ್ಬಿಡುತ್ತೆ ತಾಯಿ. ನನ್ನ ಅಂಗಡಿಯಾಗಿಂದ ನನ್ನ ಮನೆಗಿಂದ ಹೊರಗೆ ಹೋಗ್ಬೇಡಮ್ಮ ಲಕ್ಷ್ಮೀ ತಾಯಿ. ಏನು ರಮಣ, ಜೋರದ ವ್ಯಾಪಾರ? ಏನು ಬೆಳಗ್ಗೆ 10 ಮಟ್ಟಿಗೆ ವ್ಯಾಪಾರ ಮಾಡಿ ಮಾಡಿ ಸಾಕಾಗಿ ಕುಂತು ಬಿಟ್ಟಿದ್ದು ನೋಡು. ಬಾ 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 ಬಾ, ಇವತ್ತು ಅದ್ರ ಬೇರೆ ವರಮಹಾಲಕ್ಷ್ಮಿ ಪೂಜೆ ಅದ. ಲಕ್ಷ್ಮಿ ನಿಮ್ಮನೆಗೆ ಕಾಲು ಕಟ್ಟಿಗೆ ಬಿದ್ದಂಗೆ ಕಾಣ್ತಾವ ನೋಡು. ನೀ ಬಿಡವನೋ, ನೀ ಮೊದಲೇ ಜಿಬ್ನ ನಮಗಿದ್ದಿ. ನೀ ಗಳಿಸಿನ ಏನು ಮಾಡ್ತೀಯೋ ನೀನು? ಆಯ್ತಾಯ್ತು ಇರಲಿ ಬಿಡು, ಕಳ್ಸು. ಯಾರು ನನ್ನ ದೋಸ್ತಿದ್ದಲ್ಲ. ಈಗ ನನಗೊಂದು 100 ರೂಪಾಯಿ ಕೊಡಲಿ, ಒಂದು 9 ಹೊಡೆದು ಬರ್ತೀನಿ. ಹಾಂ ಕೊಡ್ತಿಲ್ಲ? ಕೊಡಲೆ. ಕೊಡ್ತಿದ್ದು ಬಿಡು, ಗೊತ್ತದ ನನಗೆ. ಹೋಗೋದು ಕಡೆ ಹೋಗೋ ಕಡೆ. ಮುಂಜಾನೆ ಏನು ಕಿರಿಕಿರಿ? ನನಗೆ ಮೊದಲೇ ಗಿರಾಕಿಲ್ಲ ಅಂತ ನಾನು ಬಡ್ದಾಡಕತ್ತೀನಿ. ಒಂದು 10-20 ಸಾವಿರ ರೂಪಾಯಿ ಕೊಟ್ಟು ಸಾಮಾನು ತಂದಿನಿ ಸಾಲ ಮಾಡಿ. ಒಂದು ಗಿರಾಕಿನ ಅಂತ ಬಡಾಕೈತೆ. ಮುಂಜಾನೆ 100 ರೂಪಾಯಿ ಕೊಡ್ಬೇಕಂತೀವಿ. 100 ರೂಪಾಯಿ ಏನು ಮನುಷ್ಯತ್ವ ಐತಿಲ್ಲಲೇ? ನಡೆ ಕಡೆ. ಮುಂಜಾನೆ ಕುಡಿತಾನೆ ಮಗ. ರಾವಣ, ಬೇಜಾರಾಗ್ಬೇಡ. ಏನೋ ದೋಸ್ತಿದ್ದಂತ ಕೇಳಿನಪ್ಪ. ಆದ್ರೆ ನಾನು ನಿನ್ನ ಸಲ ಒಂದು ಕೆಲಸ ಮಾಡ್ತೀನಿ. ಈ ಲಕ್ಷ್ಮಿ ಬರೋಕ್ಕಂತ ಒಂದು ಸಾಂಗ್ ಆಡ್ತಾರೆ ನಮ್ಮ ಊರಾಗ. ಆ ಸಾಂಗ್ ಬೇಕಾದ್ರೆ ಆಡ್ತು ನೋಡೇ. ನಾನು 100 ರೂಪಾಯಿ ಕೊಡ್ಬೇಕು ನೋಡು. ಆಮೇಲೆ ನೀನು ಕೊಡಲೇಬೇಕು. ನಾ ಹಾಡೇ ಆಡ್ತೀನಿ, ಬೇಡ ಅಂದ್ರೆ ಬಿಡಲ್ಲ. ಆಡ್ತೀನಿ, ಆಡ್ತೀನಿ. ಆಡಾದ್ಮೇಲೆ 100 ರೂಪಾಯಿ ಕೊಡ್ಬೇಕು ನೋಡು. ಲಕ್ಷ್ಮೀ 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 ಬಾರಮ್ಮ. ಕುಡ್ಕ, ಏನೇನು ಆಟ ಆಡೋದು? ಏನೋ ಹಂಗಂದ್ರೆ ಒಳ್ಳೆ ಆಟ ಆಡ್ತಾನೆ ನಾನು ಅನ್ಕೊಂಡ್ರೆ ನಿಮ್ಮ ಮಗನೇ ಏನೋ ಒಂದು ಆಡ್ತೇನೋ. ನಾವು 100 ರೂಪಾಯಿ ಕೊಡ್ಬೇಕಂದ್ರೆ ಕಿಸ್ದಾಗ ತೆಗೆದಿದ್ದು ನೋಡು. ನಿಮ್ಮ ಮಗನೇ ಕೊಡಲ್ಲ, ಹೋಗಲ್ಲ, ಬಿಡಲೆ. ಅದಲ್ಲ ಈಗ ಆಡ್ತೀನಿ ಕೇಳು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನೀಡುತ್ತಾ ಗೆಜ್ಜೆ ಕಾಲಿನ ಧ್ವನಿಯನ್ನು ಮಾಡುತ್ತಾ ಸಾಧು ಸಜ್ಜನರ ಪೂಜೆಯ ವೇಳೆಗೆ ಮಜ್ಜಿಗೆಯಲ್ಲಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮ ರಾಮಣ್ಣನ ಮನೆಗೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಯವ್ವ ಲಕ್ಷ್ಮೀ ತಾಯಿ ಬಾರವ್ವ, ನಮ್ಮ ರಾಮಣ್ಣನ ಮನೆಗೆ ಬಾಬಾ. ಆಯ್ತಾಯ್ತು ಹೋಗು. ಆಮೇಲೆ ಬಂದು ಚಂದಿಗೆ ಬೆಟ್ಟಾಯ್ತು ನೋಗು. ಸಾಂಗ್ ಆಡಿದಿ, ಲಕ್ಷ್ಮಿ ಬರಲಿ ನಿಮ್ಮ ಬಾಯಿ ಇರ್ಕಲಿ. ಹೋಗು, ಚಂದಿಗೆ ಬಂದು ಬೆಟ್ಟಾಯ್ತು ನೋಗು. ನಿನ್ನೆ ಸಂಜಿಗೆ ಬನ್ನಿ ಸಂತಕ್ಕ. ನಾನು ಆರಾಮಿದ್ದೀನಿ. ನೀವು ಆರಾಮಿದ್ದೀರಿ? ನಿಮ್ಮ ಮನೆಗೆಲ್ಲ ಆರಾಮದಾರ? ಏನು ಆರಾಮೇನು ಬಿಡು ಶ್ಯಾಮ್ಲಾ. ಅವ್ ನನ್ನ ಗಂಡನ ಕಾಲ ಸಾಕಾಗ್ಬಿಟ್ಟೈತೆ. ನೀನೇ ನೋಡಿದೆ, ಅರ್ಧ ಕೆಲಸ ಮುಗಿಸ್ಕೊಂಡಿನಿ. ಇವತ್ತು ಆ ಕಸ ಹೊಡೆದು ಮನೆ ಒರ್ಸಕ್ಕಂತ ನಿಂತೀನಿ. ಕಿರಿಕಿರಿ ಕೊಟ್ಟಿದ್ನ, ಅದಕ್ಕೆ ಒಂದು 4 ಏಟು ಬಿಟ್ಟೆ. ಈಗ ಹೊರಗೆ ಹೋಗ್ಯಾನ. ಹಿಂಗಿದ್ರು ಕುಡ್ದೆ ಬರ್ತಾನೆ ಈಗ ಮನೆಗೆ. ಅದಕ್ಕೆ ಆತ ಬರೋಷ್ಟಿಗೆ ವರಮಹಾಲಕ್ಷ್ಮಿ ಪೂಜೆಗೆ ಏನೇನು ಬೇಕು ಸಾಮಾನು ಹೋಗಿ ಅಂಗಡಿಗೆ ಹೋಗಿ ತಂದ್ರೆ ಆಯ್ತಂತ ಈ ಕಡೆ ಹೊಂಟಿ ನೋಡು. ಮಲ್ಲಿ ಮತ್ತು ಶಾರದಾ ಬರ್ತಂದಿದ್ರೆ ಅದಕ್ಕೆ ಕರೆದೋದ್ರೆ ಆಯ್ತಂತ ಈ ಕಡೆ ಬಂದೆ. ನೀನು ಕಂಡಿ ನೋಡು. ನೀನು ಬರ್ತೇನೆ ಹೇಳಿ, ಇಲ್ಲೇ ರಾಮಣ್ಣನ ಅಂಗಡಿಗೆ ಹೋಗೋಮ್ ನಡಿ. ಬರ್ತೆ. ಏನೇ ನಿಮ್ದು ಯಾವಾಗ ನೋಡಿ ಇದೇ ಆಯ್ತಲ್ಲ. ಇಲ್ಲೇ ಊರಾಗ ಅಂಗಡಿಗೆ ಹೋದ್ರೂ ಮಣ ಮೇಕಪ್ ಮಾಡ್ಕೊಂಬರೋದು ತಪ್ಪಲ್ಲ ನಿಮ್ಮದು. ನೀನೇನೇ ಶಾಂತಕ್ಕ ಕರೆದಿದ್ದಿ, ಒಂದು 10 ನಿಮಿಷ ಮುಂಚೆ ಕರೆದಿದ್ದಿ. ಅಂದ್ರೂ ಜೈಲು ಬಂದೀವಿ ನಾವು. ಮತ್ತೆ ಬೈತಿದ್ದೆಲ್ಲ. ಆಯ್ತಾಯ್ತು ಹೋಗೋಮ್ ನಡ್ರಿ. ಶಾಂತಕ್ಕ ನಿಮಗೊಂದು ಹೇಳ್ತೀನಿ, ನನ್ಗೆ ಬೈಬಾರ್ದು ನೋಡ್ರಿ. ಹಾಗೆ ನಂಗೆ ದಡ್ಡಿನೂ ಅನ್ಬೇಡ್ರಿ. ನಾನೇ ಕಾಣ್ಲೆ ನಿಂಗೆ ದಡ್ಡಿ ಅಂತ? ಏನು ಹೇಳು ಶಾಂತಕ್ಕ. ನಿನ್ನೆ ರಾತ್ರಿ ಉಂಡು ಮಕ್ಕಂಡಿವಿ. ನನಗೊಂದು ಕನಸು ಬಿದ್ದುಬಿಟ್ಟಿತ್ತು. ನನ್ನ ಬಂಗಾರ, ನನ್ನ ನಕ್ಲಿಸು, ನನ್ನ ಬಳೆ, ನನ್ನ ಜುಮ್ಕಿ ಎಲ್ಲ ತಗೊಂಡೀಸಿ ಒಂದು ಹಿಟ್ಟಿನಾಗ ಹಾಕಿ ಒಂದು ಬೀಜ ಮಾಡ್ದಂಗೆ ಮಾಡಿ ನೆಟ್ಟು ಬಿಟ್ಟಿನಿ. ಮರ ಆಗ್ಬಿಟ್ಟೈತದು. ಮರಕ್ಕೆಲ್ಲ ಬಂಗಾರ, ಎಲ್ಲ ಬಂಗಾರ, ನಕ್ಲಿಸ್ ಅಂತ. ಮತ್ತೆ ಕಾಲಕ್ಕೆ ಚೈನಾ ಬಂಗಾರು, ಜುಮ್ಕಿ ಬಂಗಾರು, ನಕ್ಲಿಸ್ ಬಂಗಾರು, ಕೈಯಾಗ ಬಳೆ ಎಲ್ಲ ಆಗ್ಬಿಟ್ಟವ. ನಾನು ಹರ್ಕೊಂಡು ಬ್ಯಾಗ್ನಾಗ ಹಾಕ್ಕೊಂಡಿನಿ. ಎಚ್ಚರಿಕೆ ಆಗ್ಬಿಡ್ತು. ಇನ್ನು ಸ್ವಲ್ಪ ತಾಗಿದ್ರೆ ಬ್ಯಾಂಕ್ನಾಗ ಇಟ್ಟು ಬಂದ್ಬಿಡ್ತೀನಿ ಲಾಕರ್ನಾಗ ಹೋಗಿ.
ನಡ್ರಿ ನಡ್ರಿ ಹೊಟ್ಟೆ ಕುಟ್ಟಿಡಂಗ್ ನಗ್ಸಕತ್ರಿ ನಡ್ರಿ ಹೋಗಮ್ ನಡ್ರಿ. ಶಾಂತಕ್ಕ ಬರ್ರಿ, ಇನ್ನ ವರಮಹಾಲಕ್ಷ್ಮಿ ಪೂಜೆ ಯಾವ ಮಾಡ್ತೀರಿ? ಮುಂಜಾನಿಂದ ನಿಮ್ ಸಹ ಕಾಯಕತ್ತೀನಿ ನೋಡಿ ನಾನು. ಯಾರು ಬರ್ತಾರ ಗಿರಾಕಿ ಮಾಡ್ತಾರ ಅಂತೀನಿ, ಒಟ್ಟು ಬರೋಲ್ರಮ್ಮ. ಏನು ಪ್ಯಾಟಿಗೆ ಹೋಗಿ ಏನು ಸಂತಿಗಿಂತ ಮಡಿಕೆ ಬಂದ್ರೇನು? ಏನಪ್ಪ ಏನ್ ಮಾಡೋದು, ನಿಮ್ ದೋಸ್ತನ ಕಾಲ ಸಾಕಾಗ್ಬಿಟ್ಟೈತೆ. ಮತ್ತೆ ಎಲ್ಲ ಒದ್ರಿಕೆಂತಾನೆ ಕುಂತಿರ್ತಾನ, ಮತ್ತೆ ಎಲ್ಲ ಸಂಭಾಷಣೆ ಬರ್ಬೇಕಲ್ಲ. ಹೌದು ನೋಡಿ ಶಾಂತಕ್ಕ, ಅವ್ನ ಕದಾಗ ನಿನಗೆ ಎಷ್ಟು ಸಾಕತ್, ನನಗೆ ಅಟ್ಟೆ ಸಾಕಾಯ. ಕುಡಿದ್ ನಾನು ಬಂದ ನಾನು 100 ರೂಪಾಯಿ ಕೊಡಲೆ 50 ರೂಪಾಯಿ ಕೊಡಲೆ. ಮತ್ತೆ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಅದ, ನನಗೆ ಗಿರಾಕಿಲ್ಲ ಅಂತ ನಾ ಕುಂತೀನಿ. ನೀನೇನು ಟೆನ್ಷನ್ ತೊಗೊಬಿಡ್ರಿ ಶಾಂತಕ್ಕ. ವರಮಹಾಲಕ್ಷ್ಮಿ ಪೂಜೆಗೆ ಏನೇನು ಬೇಕು ತೊಗೊಂಬಿಡ್ರಿ. ಪೂಜೆನ ಚಂದ ಮಾಡಿದ್ರೆ ಲಕ್ಷ್ಮಿ ಮನೆಗೆ ಇರ್ತಾಳಂತ. ಚಂದ ಪೂಜೆ ಮಾಡಿರಿ, ಏನೇನು ಬೇಕು ಸಾಮಾನು ಜಗ್ಗಿ ತೊಗೋರಿ. ರೊಕ್ಕದ ಬಗ್ಗೆ ಏನು ಚಿಂತೆ ಮಾಡಬೇಡ್ರಿ. ನಿಮ್ಮ ಲಕ್ಷ್ಮಿ ಬರೋದು ಬೇಕಾ ಸಾಮಾನು ಬೇಕಾ? ಏನು ರೊಕ್ಕದ ಬಗ್ಗೆ ಒಟ್ಟೆ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ನೀವು ಎಷ್ಟು ಜಾಸ್ತಿ ಖರೀದಿ ಮಾಡ್ತಾರೋ ಅಷ್ಟು ದಿನ ಲಕ್ಷ್ಮಿ ನಿಮ್ಮ ಮನೆಗೆ ಇರ್ತಾಳೆ. ಕಾಲು ಕಟ್ಕೊಂಡ್ಬಿಡ್ತಾಳೆ. ನೀವು 10,000 4 ಜನ ಸೇರಿ 10,000 ರೂಪಾಯಿ ವ್ಯಾಪಾರ ಮಾಡಿರಿ, ನಿಮ್ಮ ಮನೆಗಳೆಲ್ಲ ಕಾಲು ಕಟ್ಟಿ ಲಕ್ಷ್ಮಿಯೇ ಬಿದ್ದು ಬಿಡ್ತಾಳೆ. ಬಾ 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 ರಮಣ, ನಾ ಅಷ್ಟು ಗಿರೇಕ್ ಮಾಡಿದಾರ ನಾವು ನಮ್ಮ ಮನೆಗೇನು ಬರಂಗಿಲ್ಲ ಲಕ್ಷ್ಮಿ, ನಿಮ್ಮ ಮನೆಗೆ ಬಂದು ಕುಂತು ಬಿಡ್ತಾಳ. ನಮ್ಮ ಕೈಲಾದಷ್ಟು ಮಾಡ್ತೀವಿ ನಾವು, ನಮ್ಗೇನು ಮಸ್ಕ ಹೊಡ್ಯಕ್ಕೆ ಬರಬೇಡ. ಸುಮ್ಮನ್ರಿ ಯಾಕೋರ, ತೋರಿ ನಿಮ್ಗೆ ಏನು ಬೇಕು. ಆಯ್ತು ರಮಣ, ಸೇವಂತಿ ಹೂವು ಎಷ್ಟು ರೂಪಾಯಿ ಕೆಜಿ ಕೊಡ್ತೀರಿ? ನೋಡ್ರಿ ಯಾಕಲ್ಲ, ನಿಮ್ಗಂತ ನಾ ಹೆಚ್ಚಿಗೆ ರೇಟ್ ಹೇಳಲ್ಲ. ಯಾಕಂದ್ರೆ ನೀವು ಕಾಯಂ ಗಿರಾಕಿಗಳು. ನಾ ಪ್ಯಾಟ್ಯಾಗ ಏನು ಎಷ್ಟು ಖರೀದಿ ಮಾಡಿಲ್ಲ ಅಷ್ಟೇ ಹೇಳ್ತೀನಿ ನೋಡ್ರಿ. 300 ರೂಪಾಯಿ ಕೆಜಿ ನೋಡ್ರಿ, ಕೊಟ್ಬಿಡ್ರಿ. ಅದ್ರಾಗ ಏನು ಕಡಿಮೆ ಮಾಡೋಂಗಿಲ್ಲ. ನೀವು ಹೆಚ್ಚಿಗೆ ಕೊಟ್ರು ನಾ ತೊಗೊಂಗಿಲ್ಲ. 300 ರೂಪಾಯಿ ಕೆಜಿ, ತನಕ 2 ಕೆಜಿ ತೊಗೊಂಡೋಗ್ಬಿಡ್ರಿ, ಪೂಜೆಗೆ ಸಾಲ್ತಾವ. ರಮಣ, ನಾವು ಎಲ್ಲಿಗೆ ಓದ್ತೀವಿ ಒಂದು ಬೇರೆ ಅಂಗಡಿಗೆ, ನಿನ್ನ ಅಂಗಡಿ ಬುಟ್ಟಿಗೆಸಿ ಪ್ಯಾಟಿಗೆ ಸಮ ಹೋಗಂಗಿಲ್ಲ, ನಿನ್ನಲ್ಲಿಗೆ ಬರ್ತೀವಿ. ಅವೆಲ್ಲ ಬಿಡು, ಹೂವ ಮತ್ತೆ ಪೂಜೆ ಸಾಮಾನು ಎಲ್ಲ ಸೇರಿ 200 ರೂಪಾಯಿ ಕೊಟ್ಟು ಬಿಡು. ಹೋರ್ ಬೇರೆ ಪ್ಯಾಟಿಗೆ ಹೋಗ್ರಿ. ನೀವು ವ್ಯಾಪಾರ ಮಾಡೋ ಮೂತಿಯಲ್ಲ ಏನಲ್ಲ. ಏನೋ ಬೋಳಿ ರಮಣ, ನೀನ್ ಯಾರು ನಮ್ಗೆ ಹೇಳಕ್ಕ ಪ್ಯಾಟಿಗೆ ಹೋಗಲ್ಲಿ